ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ಮಾನ್ಸೂನ್ ರೈಡಿಗೆ ಚಿಕ್ಕಮಂಗ್ಳೂರ್ ಕಡೆ ಹೊರಟಿದೀವಿ. ನಮ್ಮ ನಿಖಿಲ್ ಅವರು ಬರಲ್ಲ ಅಂತ ಕೂತಿದ್ದಾರೆ. ಏನ್ರಿ ಬರ್ತೀರಾ ಇಲ್ವಾ? ಇಲ್ಲ ಡ್ಯೂಟಿ ಇದೆ. ಡ್ಯೂಟಿ ಬಿಡ್ರಿ ರೀ, ಬನ್ನಿ. ಸರಿ, ಅವ್ರು ಬರಲ್ಲ ಅಂತೆ. ಈಗ ನಾವೆಲ್ಲ ಹೊರಟಿದೀವಿ. ಹಂಗಾದ್ರೆ ಗಾಯ್ಸ್ ನೋಡಿ, ಈಗ ಹೊರಟಿದಷ್ಟೇ, ಅಷ್ಟು ಬೇಗನೆ ಇವ ಮಹೇಶ್ ಅಂದು ಇಯರ್ಫೋನ್ ಹಾಳಾಯ್ತು. ಈಗ ಈ ಸುಸ್ತಿ ನೋಡಿದ್ರೆ ಒಂದೇ ಒಂದು ಜೊತೆ ಬಟ್ಟೆ ಹಿಡ್ಕೊಂಡೇ ಬಂದ್ಯಾನೆ. ಹೆಂಗೆ ರಾತ್ರಿ ಸ್ಟೇ ಆಗೋದು ಅಂತ ಕೇಳಿದಾಗ ಈಗ ಕಕ್ಕಬಿಕ್ಕಿಯಾಗಿ ಈಗ ಹಾಸ್ಟ್ಲಿಗೆ ಕರ್ಕೊಂಡ್ಬಿಟ್ಟೀನಿ. ಈಗ ಹೋಗಿ ಬಟ್ಟೆ ತರಕ್ಕೆ ಹೋಗ್ಯಾನೆ. ಈಗ ಬಂದ ತಕ್ಷಣ ಪಟ್ಟ ಹೊರಡ್ತೀವಿ. ಒಂದು 12 ಗಂಟೆ ಒಳಗಡೆ, 12 ಅಲ್ಲ 1 ಗಂಟೆ ಒಳಗಡೆ ನಾವು ಚಿಕ್ಕಮಂಗ್ಳೂರಲ್ಲಿ ಇರಬೇಕು. ಈಗ 10:30 ಆಗಿದೆ, ನೋಡ್ಬೇಕು. ಇವ ಹೋಗಿ ಈಗ ನಂದು ಇಯರ್ಫೋನ್ ತಗೊಂಡ್ಬಂದ. ಗಾಯ್ಸ್ ನೋಡಿ, ಕೊಪ್ಪದಿಂದ ಜೈಪುರ ಹೋಗೋ ರೋಡಲ್ಲಿ ಒಳ್ಳೆ ವ್ಯೂ ಪಾಯಿಂಟ್ ಇದೆ. ರೋಡ್ ಸೈಡಲ್ಲೇ ಇದೆ ನೋಡಿ, ಇದೆ ಮೈನ್ ರೋಡು. ಯಾವ ಲೆವೆಲಿಗೆ ಕಾಣಿಸ್ತಿದೆ ನೋಡಿ. ಗಾಯ್ಸ್, ಕೊಪ್ಪ ಟು ಜೈಪುರ ಹೋಗೋ ರೋಡ್ ಹೇಳ್ತಾರೆ. ತುಂಬ ಕರುಸ್ಗಳು ಜಾಸ್ತಿ ಇದಾವೆ ಇಲ್ಲಿ ನೋಡಿ. ಗೈಸ್, ಈಗ ಜಸ್ಟ್ ಚಿಕ್ಕಮಂಗ್ಳೂರ್ ತಲುಪಿದೀವಿ. ಈಗ ಒಳ್ಳೆ ಹೋಟೆಲ್ ಅಲ್ಲಿ ಊಟ ಮಾಡಿ ಅದಾದ್ಮೇಲೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ ಅಂತ. ಹಲೋ ಗೈಸ್, ಈಗಷ್ಟೇ ಊಟ ಮುಗಿಸಿದ್ವಿ. ಬಿರಿಯಾನಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಇದೇ ಬಿರಿಯಾನಿ ಹೋಟೆಲು, ಹನುಮಂತು ದೊನ್ನೆ ಬಿರಿಯಾನಿ ಅಂತ. ಸಕ್ಕಲ್ಲ ಇದೆ ನೋಡಿ, ಬಿರಿಯಾನಿ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ. ಒಂದು ಬಿರಿಯಾನಿ ತೊಗೊಂಡ್ರೆ ಇಬ್ರು ತಿನ್ಬೋದು, ಆ ಕ್ವಾಂಟಿಟಿ ಕೊಡ್ತಾರೆ ನೋಡಿ. ನಾನು ಪ್ಯೂರ್ ವೆಜ್, ನಾವು ಕೊಂಕಣಿ, ಕೈ ಕಸಲೆ ಹೊಟ್ಟೆ. ಗೈಸ್, ಈಗ ಸಂಜೆ ಆಗಿದೆ. ಒಳ್ಳೆ ಹೋಮ್ ಸ್ಟೇಗೆ ಬಂದಿದ್ದೀವಿ. ಕಾಲಿದೆ ನೋಡಿ ಸ್ವಿಮ್ಮಿಂಗ್ ಪೂಲ್. ಈಗ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇಳಿದು ಸ್ವಲ್ಪ ಸ್ನಾನ ಮಾಡೋಣ ಅಂತ ನೋಡಿ. ನಮ್ಮ ಹುಡುಗರೆಲ್ಲ ರೆಡಿ ಆಗಿದ್ದಾರೆ. ಈಗ ಸ್ವಿಮ್ಮಿಂಗ್ ಪೂಲ್ಗೆ ಡುಬ್ಕಿ ಹೊಡೆಯೋ ಪ್ಲಾನಿಂಗ್ ಇದೆ. ಸ್ವಿಮ್ಮಿಂಗ್ ಪೂಲ್ ಎಷ್ಟು ಆಳ ಇದೆ, ಎಷ್ಟು ಅಗಲ ಇದೆ ಏನು ಗೊತ್ತಿಲ್ಲ. ಏನು ಗಾಯ್ಸ್, ಸುತ್ತಲೂ ಪ್ಲೇಸ್ ನೋಡಿ ಹೆಂಗಿದೆ, ಕ್ರೇಜ್ ಇದೆ. ಈ ತರ ಹೋಮ್ ಸ್ಟೇ ಬಂದಿದ್ವಿ. ಏನೇನು ಹಾಕಕ್ ಏನಾಗಲ್ಲ, ವಾಟರ್ ಪ್ರೂಫ್ ಮಾಡೋದು. ಗೈಸ್, ಸುತ್ತಲೂ ಒಮ್ಮೆ ನೋಡಿ ಏನ್ ಕ್ರೇಜಿ ಇದೆ ಗೊತ್ತಾ. ಇಷ್ಟೇದು ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ, ಎಲ್ಲರೂ ಬನ್ನಿ. ಹೆಂಗಿದೆ ಸ್ಟೇ? ಹೆಂಗಿದೆ ಸ್ಟೇ ಬಗ್ಗೆ ಒಂದೆರಡು ಮಾತು ಹೇಳಿ. ಈಗ ಹೇಳು. ಸ್ಟೇ ಸೂಪರ್ ಇದೆ, ವರ್ತ್ ಇದೆ ಅಲ್ಲ. 2500 ಕೊಟ್ಟಿದೀವಿ 3 ಪೀಪಲ್ಗೆ. ಏನು ಕ್ರೇಜ್ ಇದೆ ನೋಡಿ. ರೂಮ್ ಕ್ರೇಜ್ ಇದೆ. ಈಗ ರೂಮ್ ಟೂರ್ ಕೂಡ ಮಾಡ್ತೀನಿ. ಬಟ್ ಸರೌಂಡಿಂಗ್ ನೋಡಿ, ಸ್ವಿಮ್ಮಿಂಗ್ ಪೂಲ್ ಅಂತೆ, ಕೂರಕ್ಕೆ ಮಲ್ಗಕ್ಕೆ ಜಾಗ ಎಲ್ಲ ಕ್ರೇಜ್ ಇದೆ. ಗೈಸ್, ನೀರಲ್ಲಿ ಅವರಿಬ್ರದ್ದು ರೊಮ್ಯಾನ್ಸ್ ಆಗ್ತಾ ಇದೆ, ತುಂಬಾ ಇಂಟೆನ್ಸ್. Guys, this is one of the best experience of life. And his name is John C. ಕ್ಲೀನ್ ಬಂತು. ಗೈಸ್, ಬ್ಯಾಕ್ ಫ್ಲಿಪ್ ಮಾಡೋಣ ಅಂತ. ಬರಲ್ಲ, ಎಳೆಯಕ್ಕೆಲ್ಲ ಬರ್ಬೇಡ, ನಾನು ಮಾಡ್ತೀನಿ. ರೆಡಿ? 1 2 3. ಗೈಸ್, ಈಗ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ನಾನ ಎಲ್ಲ ಆಯ್ತು. ಈಗ ಊಟ ಹುಡ್ಕೊಂಡು ಹೋಗ್ತಿದೀವಿ. ಊಟ ಕೇಳಿಸ್ತಿಲ್ವಾ? ಊಟ ಹುಡ್ಕೊಂಡು ಹೋಗ್ತಾ ಇದೀವಿ. ಗೈಸ್, ಈಗ ಊಟ ಹುಡ್ಕೊಂಡು ಹೋಗ್ತಾ ಇದೀವಿ. ಊಟ
ಚಿಕ್ಕಮಗಳೂರು ಪೇಟೆ ವಸ್ತಿ. ಸರ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೆಂಗಿದೆ ರೂಮ್ ಎಲ್ಲ? ಕ್ರೇಜಿ ಇದೆ, ಆದ್ರೆ ಇವಾಗ ತೋರಿಸಿದ್ರೆ ಎಲ್ಲ ಗಲೀಜಾಗಿದೆ. ರೂಮ್ ಕ್ರೇಜಿ ಇದೆ ಗಾಯ್ಸ್. ನೋಡಿ ರೂಮ್ ಟೂರ್. ಆಕ್ಚುಲಿ ರೂಮ್ ಟೂರ್ ನಿನ್ನೆ ಬಂದಾಗ ಮಾಡಬೇಕಿತ್ತು, ಆದರೆ ಈಗ ಹೊರಡ್ತಿದ್ದೀವಿ. ಈಗ ರೂಮ್ ಟೂರ್ ಮಾಡ್ತಿದ್ದೀನಿ. ಬಟ್ ರೂಮ್ ಮಾತ್ರ ಕ್ರೇಜಿ ಇತ್ತು. ಓವರ್ ಆಲ್ ಹೋಮ್ ಸ್ಟೇ ಕ್ರೇಜಿ ಇತ್ತು ಆ್ಯಕ್ಚುಲಿ. ಈಗ ಮುಳ್ಳಯ್ಯನಗಿರಿಗೆ ಹೊರಟಿದ್ದೀವಿ. ಗಾಯ್ಸ್ ಜಸ್ಟ್ ಮುಳ್ಳಯ್ಯನಗಿರಿ ಚೆಕ್ ಪೋಸ್ಟ್ ಹತ್ರ ಬಂದ್ವಿ. ಇಲ್ಲಿ ಪ್ರೀ ಬುಕ್ಕಿಂಗ್ ಮಾಡ್ಕೊಬೇಕಿತ್ತು ಆ್ಯಕ್ಚುಲಿ. ನಾವು ಆ್ಯಕ್ಚುಲಿ ಬುಕ್ಕಿಂಗ್ ಮಾಡಿರಲಿಲ್ಲ, ಬಟ್ ಪೊಲೀಸವ್ರು ಸ್ವಲ್ಪ ಹೊತ್ತು ಕಾಯಕ್ಕೆ ಹೇಳಿ ಈಗ ಆನ್ ದ ಸ್ಪಾಟ್ ಬುಕ್ಕಿಂಗ್ ಮಾಡಿಸಿದ್ರು. ಬಟ್ ಎಲ್ಲ ಟೈಮು ಆನ್ ದ ಸ್ಪಾಟ್ ಬುಕ್ಕಿಂಗ್ ಆಗಲ್ಲ, ಸೊ ವೆಬ್ಸೈಟಲ್ಲೇ ಬುಕ್ ಮಾಡ್ಕೊಬೇಕು ಆ್ಯಕ್ಚುಲಿ ನೀವು. ಗಾಯ್ಸ್ ಅಂತ ಟಿಕೆಟ್ ಎಲ್ಲ ತೊಗೊಂಡು ಹೊರಟಿ. ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ ಅದು ರೋಡು. ಸೈಕ ಆಗುತ್ತೆ, ಬನ್ನಿ ಎಲ್ಲರೂ. ಗಾಯ್ಸ್ ಮುಳ್ಳಯ್ಯನಗಿರಿಗೆ ಆ್ಯಕ್ಚುಲಿ ಹೋಗ್ತಾ ಇದ್ದೀವಿ ಈಗ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮುಳ್ಳಯ್ಯನಗಿರಿ ಪೀಕ್ ಮಾತ್ರ ಅಲ್ಲ, ಅದಕ್ಕೆ ಹೋಗ್ತಿರೋ ರೋಡ್ ಕೂಡ ಕ್ರೇಜಿ ಇದೆ. ಸುತ್ತ ಸರೌಂಡಿಂಗ್ ನೋಡಿದ್ರೆ ಮಾತ್ರ ನಾವು ಆ್ಯಕ್ಚುಲಿ ಮಲೆನಾಡವ್ರು, ತೀರ್ಥಹಳ್ಳಿ ಅವರು, ಆದರೆ ನಮಗೆ ಎಷ್ಟು ಕ್ರೇಜಿ ಅನಿಸ್ತಿದೆ ಇದು ನೋಡ್ತಾ. ಸ್ವಲ್ಪ ಮುಂದೆ ಬಂದ್ಬಿಟ್ಟಿದ್ದೀನಿ. ಬಾಯ್ಸ್ ಹಿಂದೆ ಇದ್ದಾರೆ, ಕಾಯ್ತಾ ಇದ್ದೀನಿ. ನೋಡಿ ಅಲ್ಲಿ ಮೇಲ್ ಕಾಣ್ತಿದೆಲ್ಲ ಪೀಕ್, ಅದೇ ಪೀಕಿಗೆ ಈಗ ಹೋಗೋದು ನಾವು. ಬಾಯ್ಸ್ ಇನ್ನೂ ಬಂದಿಲ್ಲ. ಮಳೆ ಒಂದು ಮಿಸ್ ಮಾಡ್ಕೊತಾ ಇದ್ವಿ. ಈಗ ಮಳೆನೂ ನಿಧಾನ ಬರಕ್ ಸ್ಟಾರ್ಟ್ ಆಗಿದೆ, ಹನಿತಾ ಇದೆ ಮಳೆ. ಗಾಯ್ಸ್ ಹೋಗೋ ದಾರಿನೇ ಫುಲ್ ಸೈಕಾಗಿದೆ. ಯಾವ ಲೆವೆಲಿಗೆ ಕಾಣ್ತಿದೆ ಅಂತ. ಆನ್ ದ ವೇ ಒಂದು ಪ್ಲೇಸಿಗೆ ಬಂದಿದ್ದೀವಿ. ನೋಡಿ ಒಂಥರ ವಾಟರ್ ಫಾಲ್ಸ್ ಇದು. ಪೀಕಿಗೆ ಬಂದಿದ್ದೀವಿ. ಈಗ ಇಬ್ರು ಸಿಗರೇಟ್ ಹೊಡಿತಾ ಇದೀವಿ. ಜಾಸ್ತಿ ಗೈಸ್ ಒಂದು ಮಿಸ್ಟೇಕ್ ಆಯ್ತು. ಆಕ್ಚುಲಿ ನಾವು ಹೋಗ್ಬೇಕಂತಿದ್ದು ಮುಳ್ಳಯ್ಯನಗಿರಿಗೆ, ಆದ್ರೆ ಆನ್ ದ ವೇ ಹೋಗ್ತಿರ್ಬೇಕಾದ್ರೆ ಸ್ಟ್ರೈಟ್ ಹೋದ್ರೆ ಮುಳ್ಳಯ್ಯನಗಿರಿಗೆ ಹೋಗಲ್ಲ, ಬಾಬಾ ಬುಡನ್ಗಿರಿಗೆ ಹೋಗ್ತೀವಂತೆ. ಅದು ನಮಗೆ ಗೊತ್ತಿರಲಿಲ್ಲ. ನಾವು ಸ್ಟ್ರೈಟ್ ಬಂದ್ವಿ. ಆ ಕಡೆ ಒಂದು ಆ್ಯಕ್ಚುಲಿ ಕಟ್ ತೊಗೊಳೋದಿತ್ತು, ಆ ಕಡೆ ಹೋಗಿಲ್ಲ ನಾವು. ಸೊ ಈಗ ಬಾಬಾ ಬುಡನ್ಗಿರಿಗೆ ಹೋಗ್ತಾ ಇದ್ದೀವಿ. ಅದನ್ನು ಮುಗಿಸಿ ಮತ್ತೆ ಈಗ ಮುಳ್ಳಯ್ಯನಗಿರಿಗೆ ಹೋಗ್ತೀವಿ. ಗಾಯ್ಸ್ ಈಗ ಬಾಬಾ ಬುಡನ್ಗಿರಿ ಹತ್ರ ಗಾಳಿಕೆರೆ ಅಂತ ಇದೆ, ಅಲ್ಲಿಗೆ ಬಂದಿದ್ದೀವಿ. ಏನು ಪ್ರೈಸ್ ಇದೆ ಅಂದರೆ ವ್ಯೂ ಈಗ ತೋರಿಸ್ತೀನಿ ನೋಡಿ. ಗಾಯ್ಸ್ ಫುಲ್ಲು ಮಿಸ್ಟು. ಗಾಯ್ಸ್ ದಾರಿನೇ ಗೊತ್ತಾಗ್ತಿಲ್ಲ, ದಾರಿ ಗೊತ್ತಾಗ್ತಿಲ್ಲ, ಏನು ಗೊತ್ತಾಗ್ತಿಲ್ಲ. ಆಹಾ ಯಪ್ಪ ಗೈಸ್ ತುಂಬಾ ಚಳಿಯಾಗಿದೆ, ಅದಕ್ಕೆ ಬೆಚ್ಚಗಾಗ್ಲಿ ಅಂತ 3 ಕುಲ್ಫಿ ತಗೊಳ್ತಾ ಇದೀವಿ. ಗೈಸ್ ತುಂಬಾ ಚಳಿ ಆಗ್ತಿತ್ತು, ಬೆಚ್ಚಗಾಗ್ಲಿ ಅಂತ ಹೇಳಿ ಐಸ್ ಕ್ರೀಮ್ ತಗೊಂಡಿದ್ವಿ, ಕುಲ್ಫಿ ತಗೊಂಡಿದೀವಿ. ಗೈಸ್ ಸ್ವಲ್ಪ ಟ್ರೆಕ್ಕಿಂಗ್ ಮಾಡಬೇಕು, ಬಟ್ ವರ್ತ್ ಇಟ್. ಗೈಸ್ ಇಲ್ಲೇ ಬಂದು ದಾರಿ ಕೂಡ ಕಾಣಿಸ್ತಿಲ್ಲ, ಫುಲ್ ಮಿಸ್ಟ್. ಕ್ಯಾಮ್ರಾದಲ್ಲಿ ಗೊತ್ತಾಗ್ತಿಲ್ಲ, ಬಟ್ ಏನ್ ಗಾಳಿ ಹೊಡಿತಿದೆ ಅಂತ ಫಸ್ಟ್. ಏನ್ ಬೇಸಿ ಗಾಳಿ ಹೊಡಿತಿದೆ ಅಂದ್ರೆ
ಆಫ್ ರೋಡ್ ಮಾಡ್ಕೊಂಡು ಫಾಲ್ಸ್ ಕಡೆ ಹೋಗ್ತಾ ಇದೀವಿ. ಇಲ್ಲಿಂದ ಇನ್ನು 3 ಕಿಲೋಮೀಟರ್ ಇದೆ ಅಂತೆ. ಹೋಗೋಣ, ನೋಡಿ ಹೇಗಿದೆ ಆಫ್ ರೋಡು. ಗೈಸ್ ನೋಡಿ, ಈಗ ಅಲ್ಲಿ ಬೀಳಕ್ಕಾಗಿದ್ವಿ ನಾವು, ಜಸ್ಟ್ ಮಿಸ್ ಆಗ್ಬಿಟ್ವಿ. ಆಫ್ ರೋಡ್ ಹೇಗಿದೆ ನೋಡಿ, ಫುಲ್ ಸೈಕ್. ನೋಡಿ ಮಹೇಶ್ ಕಾಮತ್ ಅವರು ಮುಂದೆ ಹೋಗ್ತಾ ಇದಾರೆ. ಅವರು ಆಫ್ ರೋಡಿಂಗ್ ಅಲ್ಲಿ ಎಕ್ಸ್ಪರ್ಟ್ ಅಂತ ಕಾಣಿಸುತ್ತೆ. ನೋಡಿ ಗೈಸ್, ಇಲ್ಲಿಂದ ಯಾವ್ದೋ ನೋಡಕ್ಕೆ ಒಳ್ಳೆ ರೋಡ್ ತರ ಕಾಣಿಸ್ತಾ ಇದೆ. ನೆಕ್ಸ್ಟ್ ನೋಡ್ಬೇಕು ಹೇಗಿದೆ ರೋಡ್ ಅಂತ. ಮೇಲೆ ನೀಲಿ ಅಂಬರ, ಅಲ್ಲಿ ತೇಲೋ ಚಂದಿರ, ಭೂಮಿಯನ್ನ ನೋಡಲು ಅದಕ್ಕೆ ಕಾತುರ. ನೋಡಿ ಗೈಸ್, ಕಾರ್ಗಳು ಬಂದಿದ್ ಕಾಣಿಸೋದೇ ಇಲ್ಲ. ಫುಲ್ ಸೈಕ್. ಅಲ್ಲಿ ಮಿನುಗೋ ಕೆರೆ ಇದೆ, ಕೆರೆಯ ಮೇಲೆ ನೆರಳಿದೆ, ಕಿರಣಗಳು ತಾಕಲು ಗಾಯ್ಸ್ ಅಂತೂ ಇಂತೂ ಬೆಳಿಗ್ಗೆಯಿಂದ ಈಗ ಸೂರ್ಯ ನೋಡ್ತಾ ಇದ್ದೀವಿ. ಎಷ್ಟೊತ್ತಾದ್ರೂ ಮೋಡ ಬಿಟ್ಟಿರ್ಲಿಲ್ಲ. ಜೋಳ ಕೊಟ್ರು. ಜೋಳಕ್ಕೆ ಹೇಳು ಗೈಸ್ ನೋಡಿ, ಮೊಬೈಲ್ ಕಟ್ಟಿ ಹಿಡ್ಕೋ. ಇದು ಫುಲ್ಲು ಕರುವು, ಸಿಕ್ಕಾಪಟ್ಟೆ ಕರು ಇದೆ, ಸಿಕ್ಕಾಪಟ್ಟೆ ಆಫ್ ರೋಡ್ ಇದೆ. ಗೈಸ್ ಈಗ ಜಸ್ಟ್ ಬಾಬಾ ಬುಡನ್ಗಿರಿಯಿಂದ ಮುಳ್ಳಯ್ಯನಗಿರಿಗೆ ಬಂದ್ವಿ. ಇದರಲ್ಲಿ ಪೇಕೀಗ ಆಕ್ಚುಲಿ ಪೇಕಿಗೆ ಬಂದಿದ್ದೀವಿ. ಈಗ ಅಲ್ಲಿ ಮೇಲ್ಗಡೆ ವೆಹಿಕಲ್ ಹೋಗಲ್ಲ, ಈಗ ಫುಲ್ ಕಾಲ್ನಡಿಗೆ ಫುಲ್ ನಡ್ಕೊಂಡು ಹೋಗಿ. ಇದೆಂತದ ಏನು ಜನ ನೋಡಿ, ಒಳ್ಳೆ ಸಿಗರೇಟ್ ಹೊಡಿತದೆ. ಗೈಸ್ ಈಗ ಜಸ್ಟ್ ಮುಳ್ಳಯ್ಯನಗಿರಿ ಪೀಕ್ ಹತ್ತಿದ್ವಿ. ಸುಸ್ತಾಗಿದೆ ಬಾಯ್ಸ್, ಎಲ್ಲರಿಗೂ ಸುಸ್ತಾಗಿದೆ. ಆದರೆ ಕ್ರೇಜಿ ಇತ್ತು ಮಾತ್ರ ಟ್ರೆಕ್ಕಿಂಗು. ಸೊಂಟ ಎಲ್ಲ ನೋವು ಬಂದೋಯ್ತು. ಗಾಯ್ಸ್ ಅಂತೂ ಇಂತೂ ಸಕ್ಸಸ್ಫುಲಿ 2 ದಿವಸ ಟ್ರಿಪ್ ಮುಗಿಸ್ಕೊಂಡು ಬಂದು ಈಗೆಲ್ಲ ಕೂತ್ಕೊಂಡಿದ್ದೀವಿ. ಬಾಯ್. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.